ನನಗೆ ಫಸ್ಟ್ ಡೇ ಇಲ್ಲಿ ಊಟ ಮಾಡಿದ್ರಲ್ಲ ಅದೇ ಫ್ಲೇವರು. ಏನು ಆಟದ ಹೆಸರೇನು? ಕೆಟ್ಟದು ಮಲ್ಲೇಶ್ವರ. ಯಾವ ದಿಕ್ಕಿಗೆ ನೋಡ್ತಾವಳಿ ಇವಳು? ನಾನು ಇಲ್ಲಿದ್ದೀನಿ. ನಾನು ಅಲ್ಲೇ ನೋಡ್ತಾ ಇದ್ದೀನಿ. ಏನು ಇಲ್ಲ ಅಂದ್ರೂ ಯಾಕೆ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದೀನಿ ನೀನು? 20 ವರ್ಷ ಆದಮೇಲೆ ನಾನು ಓದಿದ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಈಗೇನು ನೋಡ್ತಾ ಇದ್ರಲ್ಲ ನೀವು, ಹೊಸಕೋಟೆಯಿಂದ ಸುತ್ತೂರು ಮಠಕ್ಕೆ ಹೋಗೋ ರೋಡು. ಅಂದರೆ ಇಲ್ಲೆಲ್ಲಾದರೂ ಲಾಡ್ಜು ಹೋಟೆಲ್ಲು ಆ ಥರ ಏನಾದರೂ ಇದ್ದರೆ ನೋಡಬೇಕು. ನಾವಿದ್ದಾಗ ಗೆಸ್ಟ್ ಹೌಸ್ ಒಂದು ಇದ್ದಿದ್ದು ಅಷ್ಟೇ. ಇಲ್ಲೆಲ್ಲ ಎರಡೂ ಕಡೆಗೂ ತುಂಬ ಕಳೆ ಗಿಡಗಳೆಲ್ಲ ಬೆಳೆದಿದ್ವು. ಜನ ಇಲ್ಲೇ ಸುತ್ತಮುತ್ತ ಎಲ್ಲ ತುಂಬ ಹೊಲಸು ಮಾಡೋರು. ಇವಾಗ ರೋಡೆಲ್ಲ ತುಂಬ ಅಗಲ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಗೆಸ್ಟ್ ಹೌಸಲ್ಲಿ ರೂಮ್ಸ್ ಏನಾದರೂ ಇದಾವ ಕೇಳೋಣ ಫಸ್ಟು. ನಮಗೆ ಒಂದು ಚೆನ್ನಾಗಿರೋ ರೂಮೇ ಸಿಕ್ಕಿದೆ. ಯಾರಾದರೂ ಸುತ್ತೂರಿಗೆ ಬರೋರು ಇದ್ದರೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಆರಾಮ್ಸೆ ನೀವು ಬಂದು ಇಲ್ಲಿ ಸ್ಟೇ ಮಾಡಿ, ಮೈಸೂರಲ್ಲಿ ಕಾಸ್ಟ್ಲಿ ಹೋಟೆಲ್ಗಳನ್ನೆಲ್ಲ ಬುಕ್ ಮಾಡ್ಕೊಂಡಿರೋದ್ರ ಬದಲು ಇಲ್ಲಿ ಸುತ್ತೂರಿಗೆ ಬಂದರೆ ನಮಗೆ ರೀಸನಬಲ್ ಪ್ರೈಸಲ್ಲಿ ರೂಮ್ಸ್ ಸಿಗುತ್ತೆ. ನೆಕ್ಸ್ಟು ನಾನು ಓದಿದ ಸ್ಕೂಲು, ಮಠ, ಇಲ್ಲೇ ಗದ್ದಿಗೆ, ಹಾಗೆಯೇ ಇಲ್ಲಿ ಕಪಿಲಾ ನದಿ ಇದೆ. ಕಪಿಲಾ ನದಿ ತೀರಕ್ಕೂ ಹೋಗೋಣ. ಟೈಮು 6 ಆಗಿದೆ ಅನ್ಸುತ್ತೆ. ಆಗಲೇ ನೋಡಿ ನಮ್ಮ ಹಿಂದೆ ಕಾಣಿಸ್ತಿದೆ ಅಲ್ಲ ಗೆಸ್ಟ್ ಹೌಸು ಇದೇನೆ. ನೋಡಿ ಈ ಕಡೆ ಹೋದರೆ ಗದ್ದಿಗೆ, ಈ ಕಡೆ ಹೋದರೆ ಅಲ್ಲಿ ಕಪಿಲಾ ನದಿ ತೀರ ಸಿಗುತ್ತೆ. ಈಗ ಫಸ್ಟ್ ಗದ್ದಿಗೆ ಹತ್ರ ಹೋಗ್ಬಿಡೋಣ. ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾಯೋಗಿಗಳ ಕರ್ತೃ ಗದ್ದಿಗೆ ಅಂತ. ಸುತ್ತೂರು ಮಠ ಸ್ಥಾಪನೆ ಮಾಡಿದ ಆದಿಯೋಗಿ ಶಿವರಾತ್ರೀಶ್ವರರು ಇವರೇ ನೋಡಿ. ಕೂತಿದ್ದೀವಲ್ಲ ಈ ಜಾಗದಲ್ಲಿ ನಾವಿಲ್ಲಿ ಓದಬೇಕಾದ್ರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾತ್ರನೇ ಲಿಂಗಧಾರಣೆ ಮಾಡ್ಕೊಳೋದಕ್ಕೆ ಅಂಥೇಳಿ ಕರ್ಕೊಂಬಂದು ಇಲ್ಲಿ ಲಿಂಗಧಾರಣೆ ಮಾಡಿಸಿದ್ರು. ಯಾವುದೇ ಜಾತಿಯವರಾಗಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ಅವರು ಜಸ್ಟ್ ಲಿಂಗಧಾರಣೆ ಮಾಡ್ಕೊಳಕ್ಕೆ ಇಷ್ಟನಾ ಅಂತ ಹುಡುಗರು ಕೇಳೋರು. ಆ ವಯಸ್ಸಲ್ಲಿ ನಮಗೆ ಧಾರಣೆ ಅದೆಲ್ಲ ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಈ ಜಾಗದಲ್ಲಿ ಕರ್ಕೊಂಬಂದು ಲಿಂಗಧಾರಣೆ ಮಾಡಿದ್ರು. ಆ ನೆನಪು ನನಗೆ ಈ ಜಾಗ ಬಂದಮೇಲೆ ಮತ್ತೆ ಬಂತು. ಸುತ್ತೂರು ಮಠ ವಿದ್ಯಾಭ್ಯಾಸಕ್ಕೆಲ್ಲ ಚೆನ್ನಾಗಿರುತ್ತೆ, ಊಟ ಚೆನ್ನಾಗಿರುತ್ತೆ, ಟೀಚಿಂಗ್ ಎಲ್ಲ ಚೆನ್ನಾಗಿರುತ್ತೆ. ನಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಕೇಳಿದ್ರೆ ಹೇಳ್ಕೊಡ್ತಾರೆ. ಮನೆ ಬಿಟ್ಟು ಇಲ್ಲಿ ಬಂದಿರೋದು ಯಾಕೆ ಬೇಕೋ ಆ ಥರ ಯೂಸ್ ಮಾಡ್ಕೊಂಡಿದ್ದೀವಿ. ನಮಗೆ ಒಳ್ಳೆ ಓದ್ಬೇಕಂದ್ರೆ ಓದ್ಬೋದು, ಏನು ಬೇಜಾರೇನಾಗಲ್ಲ. ಆಟಾಡೋಕ್ಕೆಲ್ಲ ಫ್ರೆಂಡ್ಸ್ ಇರ್ತಾರೆ. ಇವಾಗೆಲ್ಲ ಟಿವಿ ಮೊಬೈಲ್ ಅಂತ ನೋಡ್ತಿರ್ತಾರೆ. ನೋಡ್ಬೇಕು ಅನ್ಸಲ್ವಾ ನಿಮಗೆ? ಏನು ಅನ್ಸಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಓದೋದಕ್ಕೆ ಸಂಬಂಧಪಟ್ಟ ಮೂವಿ ಇದ್ರೆ ಅದನ್ನ ನೋಡಿಸ್ತಾರೆ. ಇಲ್ಲಿ ನೋಡಿ ಆನೆ ಹೆಂಗಿದೆ, ರಿಯಲ್ ಆನೆ ಥರ ನಿಂತ್ಬಿಟ್ಟಿದೆ ಇಲ್ಲಿ ಗದ್ದಿಗೆ ಮುಂದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹತ್ರ ಹೋಗಿ ನೋಡೋಣ, ಚೆನ್ನಾಗಿದೆ. ಈಗಾಗಲೇ ಕತ್ಲೆ ಆಗಿಬಿಟ್ಟಿದೆ. ಮಠದ ಹತ್ರ ಹೋದರೆ 9 ಗಂಟೆವರೆಗೂ ಪ್ರಸಾದ ಇರುತ್ತಂತೆ. ಅಲ್ಲೋಗಿ ಮಠದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದು ಆಮೇಲೆ ಬಂದು ರೆಸ್ಟ್ ಮಾಡೋಣ. ನಾಳೆ ಬೆಳಿಗ್ಗಿನ ಪ್ರೋಗ್ರಾಮು ನಾಳೆ. ಈಗ ನಾವಲ್ಲಿ ಶಿವರಾತ್ರೀಶ್ವರ ಸ್ವಾಮೀಜಿ ಗದ್ದಿಗೆ ನೋಡಿದ್ವಲ್ವ, ಅಲ್ಲಿಂದ ಈಗ ಸೀದಾ ಮಠದ ಹತ್ರ ಬಂದಿದ್ದೀವಿ. ನಾವಿದ್ದಾಗ ಇದ್ದಿದ್ದ ಮಠಕ್ಕೂ ಈಗಿರೋ ಮಠಕ್ಕೂ ತುಂಬಾ ವ್ಯತ್ಯಾಸ ಐತೆ. ವಾವ್, ಬ್ಯೂಟಿಫುಲ್. ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ವ, ಮಲೆ ಮಹದೇಶ್ವರರು ಬೀಸಿದ ಕಲ್ಲು. ಈ ಮಠದ ಸ್ಥಾಪನೆ ಮಾಡೋದ್ರಲ್ಲ ಶಿವರಾತ್ರೀಶ್ವರ ಮಹಾಸ್ವಾಮೀಜಿಗಳು ಅಂತೇಳಿ, ಅವರು ಆದಿ ಜಗದ್ಗುರುಗಳಂತ ಕರೀತಾರೆ ಅವ್ರನ್ನ. ಅವರ ಸನ್ನಿಧಿ ನೋಡಿ ಇದು. ಒಟ್ಟು ಆದಿ ಜಗದ್ಗುರುಗಳವರ ಸನ್ನಿಧಿ, ಮಹದೇಶ್ವರರ ಸನ್ನಿಧಿ, ಹಾಗೆ ಮಹದೇಶ್ವರರು ಬೀಸಿದ ರಾಗಿ ಕಲ್ಲು, ಇವು ಮೂರನ್ನು ಒಂದೇ ಕಡೆಗಿಟ್ಟು ಗರ್ಭಗುಡಿಗಳು ಮಾಡಿದ್ದಾರೆ.
ಹೇಳಿ, ನಮ್ಮ ಮಠ ಗದ್ದಿಗೆ ಸದ್ಯಕ್ಕೆ 2 ನೋಡಿದಿರಿ, ಇವತ್ತು ಹೆಂಗೆ ಅನ್ನಿಸ್ತದೆ? ತುಂಬ ಚೆನ್ನಾಗಿದೆ. ಹೇಳ್ಕೊಳಕ್ಕೆ ಈ ಥರ ದೊಡ್ಡ ದೊಡ್ಡ ಮಠ ಸ್ಕೂಲ್ ಎಲ್ಲ ಇಲ್ಲ ಅಂತ ಅನ್ನಿಸ್ತು ಮನಸ್ಸಲ್ಲಿ. ಎಲ್ಲ ಪೇರೆಂಟ್ಸು ಮೊನ್ನೆ ಬಂದಿರ್ತಾರೆ. ಇವತ್ತು ಅವ್ರ ಮಕ್ಕಳನ್ನ ಆಚೆ ಕರ್ಕೊಂಬಂದು 2 ದಿನ ಅವ್ರ ಜೊತೆಲಿದ್ದು ಮತ್ತೆ ಹೊರಟೋಗ್ಬಿಡ್ತಾರೆ. ಎಷ್ಟೆಷ್ಟು ಚಿಕ್ಕ ಮಕ್ಕಳಿದ್ದಾರೆ ಎಲ್ಲ. ಡೈನಿಂಗ್ ಹಾಲಲ್ಲಿ ಏನು ಸಿಸ್ಟಮ್ ಮಾಡಿದ್ದಾರೆ ನೋಡಿ, ಓಪನ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿರ್ತಾರೆ. ನನಗೆ ಫಸ್ಟ್ ಡೇ ಇಲ್ಲಿ ಊಟ ಮಾಡಿದ್ವಲ್ಲ ಅದೇ ಫ್ಲೇವರು, ಅದೇ ಸ್ಮೆಲ್ ಬರ್ತಾ ಇದೆ. ಪ್ರಸಾದ ಇದು ನೀರು ಥರ ಇರ್ಬೋದು, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹೊಟ್ಟೆ ಹಸ್ತಿರಬೇಕು, ಆವಾಗ ಮನುಷ್ಯ ಎಂಥದೇ ಊಟ ಆದರೂ ತಿಂತಾನೆ. ಇಲ್ಲಿ ನೋಡಿ ಬಾರಿಸ್ತಾ ಇದ್ದಾರೆ ಮೇಡಮ್, ಅದೇ ಟೇಸ್ಟ್. 20 ವರ್ಷ ಆದರೂ ನಾವು ಮಠದ ಪ್ರಸಾದದ ಟೇಸ್ಟ್ ಚೇಂಜ್ ಆಗಿಲ್ಲ. ಭಟ್ರು ಅವರೇ ಇದ್ದಾರಾ ಈಗಲೂ ಅಂತ ಡೌಟು ನನಗೆ. ಸಾವಿರಾರು ಜನಕ್ಕೆ ಅಡುಗೆ ಮಾಡೋದು, ಇದರಲ್ಲಿ ನಾವು ತಪ್ಪುಗಳು ಹುಡುಕಬಾರ್ದು, ಖುಷಿಯಿಂದ ತಿಂದು ಹೋಗಬೇಕು. ಅಂದರೆ ಮಠದ ಹುಡುಗರಿಗೆ ಒಂಚೂರು ಚೆನ್ನಾಗಿ ಕೊಡ್ಬೋದು ಅಂತ ಅನಿಸ್ತಿದೆ. ಇಲ್ಲ, ನಮಗೆ ಕೊಡೋ ಊಟ ತುಂಬ ಚೆನ್ನಾಗಿರ್ತಾ ಇತ್ತು. ರಾತ್ರಿ ಹೊತ್ತು ಒಂದಿನ ಚಪಾತಿ ಒಂದಿನ ಮುದ್ದೆ ಇರೋದು. ಹಾಸ್ಟೆಲಲ್ಲಿ ಓದ್ತಾರೋ ಹುಡುಗರಿಗೆ ಊಟಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಮಠದಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಗದ್ದಿಗೆ ಹತ್ರ ಇರೋ ಗೆಸ್ಟ್ ಹೌಸ್ಗೆ ವಾಪಸ್ ಬರ್ತಾ ಇದ್ದೀವಿ. ಈಗ ಆರಾಮಾಗಿ ಇವಾಗ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ನಾಳೆ ಸ್ಕೂಲ್ ಬಿಲ್ಡಿಂಗು, ಹಾಸ್ಟೆಲ್ ಬಿಲ್ಡಿಂಗು ನೋಡಿದ್ರೆ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲ ಏನಾಗಿತ್ತು ಅನ್ನೋದನ್ನ ನಿಮ್ಗೆ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ಇಲ್ಲಿ ನೋಡಿ ಗದ್ದಿಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಈ ಕಡೆ ಹೋದರೆ ನಾವಿದ್ದ ಸ್ಕೂಲ್ಗಳು, ಈ ಕಡೆ ಹೋದರೆ ಊರೊಳಗಡೆ ಹೋಗಿ ಮಠಕ್ಕೆ ಹೋಗೋದು. ಇವಾಗ ಸ್ಕೂಲ್ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಈ ಕಡೆ ಶ್ರೀ ಕಪಿನಿ ನಂಜುಂಡ ದೇಶಿಕೇಂದ್ರ ಹಿರಿಯರ ಮನೆ ಅಂತ ಮಾಡಿದ್ದಾರೆ. ವೃದ್ಧಾಶ್ರಮ ಅಂತ ಬ್ರಾಕೆಟಲ್ಲಿ ಹಾಕಿದ್ದಾರೆ. ಯಾಕೋ ವೃದ್ಧಾಶ್ರಮ ಅಂತ ಕರೆಯೋಕ್ಕೆ ಇಷ್ಟ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಈ ಕಡೆ ಘನಲಿಂಗ ಶಿವಯೋಗಿ ಅತಿಥಿ ಗೃಹ ಅಂತ ಮಾಡಿದ್ದಾರೆ. ಆಯುರ್ವೇದ ಆಸ್ಪತ್ರೆ, ಔಷಧ ಕೇಂದ್ರ ಎಲ್ಲ ಇದೆ ಇಲ್ಲಿ. ಎದುರಿಗೆ ಕಾಣಿಸ್ತಾ ಇದೆಯಲ್ಲ ನಮ್ಮ ಸ್ಕೂಲು, ಹೇಗಿದೆ? ಪಾರ್ಲಿಮೆಂಟ್ ಹೌಸ್ ಕಂಡಂಗೆ ಕಾಣುತ್ತೆ ಅಲ್ವಾ? 2001ರಲ್ಲಿ ನಾನು ಈ ಸ್ಕೂಲ್ಗೆ ಅಡ್ಮಿಷನ್ ಆಗಿದ್ದು. 25 ಇಯರ್ಸ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮೆಟ್ಲ ಮೇಲೆ ಒಂದೊಂದು ಮೆಮೊರಿ ಇದೆ. ಈ ಮೆಟ್ಲುಗಳ ಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿದ್ವಿ. ನಮ್ಮ ಸ್ಕೂಲ್ದೊಂದು ಮ್ಯಾಗ್ಝೈನ್ ಥರ ಇನ್ಫಾರ್ಮೇಷನ್ ಬುಕ್ಲೆಟ್ ಥರ ಮಾಡಿದ್ರು. ಇದೇ ಜಾಗದಲ್ಲಿ ಪಕ್ಕದಲ್ಲಿ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ. ಈ ಜಾಗಗಳಲ್ಲೇ ಕುತ್ಕೊಂಡು ನಾವಿಲ್ಲೇ ಸ್ಕೂಲ್ಗೆ ಅಡ್ಮಿಷನ್ ಆಗಿದ್ದು. ಇಲ್ಲಿ ನೋಡಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ರಾಜೇಂದ್ರ ಮಹಾಸ್ವಾಮಿಗಳವರು, ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಾಕಿದ್ದಾರೆ. ಇವರೇನೇ ಅವರು, ಶಿವರಾತ್ರೀಶ್ವರ ರಾಜೇಂದ್ರ ಮಹಾಸ್ವಾಮಿಗಳು. ಆದಿ ಜಗದ್ಗುರು ಶಿವರಾತ್ರೀಶ್ವರ ಅವ್ರದ್ದು ಮೂರ್ತಿ ಇಟ್ಟಿದ್ದಾರೆ. ನಮಗಿಲ್ಲೆಲ್ಲ ಇಶ್ಯೂ ಮಾಡ್ತಿದ್ರಲ್ಲ ನೋಟ್ಬುಕ್ಸು, ಅದರ ಮೇಲೆಲ್ಲ ಇವ್ರದ್ದು ಚಿತ್ರ ಇರ್ತಾ ಇತ್ತು. ಈ ಕಡೆ ಎಲ್ಲ ಪ್ರಾಥಮಿಕ ಶಾಲೆ ಅಂತ ಇದೆ ನೋಡಿ. ಇಲ್ಲಿ ಇವಾಗೆಲ್ಲ ಲಾಕ್ ಮಾಡಿದ್ದಾರೆ, ರಜಾ ಅಲ್ಲ. ಆ ಕಡೆ ಹೋದರೆ ಆಪೋಸಿಟ್ಟು ಹೈಸ್ಕೂಲ್ ಸೆಕ್ಷನ್ನು. ಹಾಸ್ಟೆಲ್ ಬಿಲ್ಡಿಂಗ್ ಇದೆ, ಅದನ್ನ ನೋಡೋಣ. ದೊಡ್ಡ ಪಾರ್ಕ್ ಥರ ಆಗೋಗ್ಬಿಟ್ಟಿದೆ ಇಲ್ಲೆಲ್ಲ. ಮೊದಲು ಚಿಕ್ಕ ಗಿಡಗಳಿದ್ವಲ್ವ ನಾವು ಇದ್ದಾಗ. ಇಲ್ಲಿ ನೋಡ್ರಿ ಹುಡುಗರು ಸಾಗರ. ಹಾಯ್, ನೋಡ್ರಿ ಇಲ್ಲೇನೋ ಆಟ ಆಡ್ತಾ ಇದ್ದಾರೆ ಇವರು. ನಾವು ಅವಾಗ ಜಾಸ್ತಿ ಲಗೋರಿ ಆಡ್ತಾ ಇದ್ವಿ. ಏನು ಆಟದ ಹೆಸರೇನು? ನಾವು ಆಡ್ತಾ ಇದ್ವಿ, ಹೆಸರು ಗೊತ್ತಿರ್ಲಿಲ್ಲ ಅವಾಗ. ಚೈನ್ ಬಿಡಂಗಿಲ್ಲ ಇದು ಇವಾಗ. ಅಲ್ಲಿ ಓಡ್ ಬಂದು ತುದಿವರೆಗೆ ಹೇಗಿರ್ಬೇಕ್ರಿ.
ಅಲ್ಲೇ ಬಿಟ್ಟು ವೇಟ್ ಮಾಡ್ಕೊಂಡಿರೋ ಹುಷಾರಾಗಾಡ್ರು. ಹಾಯ್, ಯಾವೂರು? ದಾವಣಗೆರೆ. ಹಾಯ್, ಎಷ್ಟನೇ ಕ್ಲಾಸು? ಚೆನ್ನಾಗೈತಿಲ್ಲ? ಮೊಬೈಲ್ ಕೊಡಂಗಿಲ್ಲ ಅಂತಲ್ಲ ಬರೀ ಅರ್ಧ ಗಂಟೆಯಿಂದ ಪಾಪ ಹುಡುಗರು ಮೊಬೈಲ್ ಕೊಡಿಯೋಣ ಅಂತ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈಗೆಲ್ಲ ಪ್ರೇಯರ್ಗೆ ರೆಡಿ ಆಗೋದಕ್ಕೆ ಒಳಗೆ ಹೋಗಿದ್ದಾರೆ. ಆ ಕಡೆಯಿಂದ ಬಂದರೆ ಮೊದಲು ಈ ಜಾಗದಲ್ಲಿ ಏನಿರಲಿಲ್ಲ, ಇವಾಗ ಅಕ್ಕಮಹಾದೇವಿ ಬಾಲಕಿಯರ ವಿದ್ಯಾರ್ಥಿ ನಿಲಯ ಅಂತ ಮಾಡಿದ್ದಾರೆ. ಇಲ್ಲಿ ಸ್ಕೂಲು ಮತ್ತು ಹಾಸ್ಟೆಲ್ನ ಬ್ಯಾಕ್ ಗೇಟ್ ಇದು. ಈ ಕಡೆ ಹೋದರೆ ಹಾಸ್ಟೆಲ್ ಬಿಲ್ಡಿಂಗ್ ಕಾಣುತ್ತೆ. ಮರಗಳೆಲ್ಲ ಅಡ್ಡ ಇರೋದಕ್ಕೆ ಕಾಣಿಸ್ತಾ ಇಲ್ಲ. ಮರಗಳಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಿಲ್ಡಿಂಗು. ಮರ ಗಿಡಗಳೇ ಇರಲಿ ಬಿಡಿ, ಬಿಲ್ಡಿಂಗ್ ಕಂಡು ಏನಾಗಬೇಕಾಗಿದೆ. ಎಲ್ಲ ಫ್ರಂಟಲ್ಲಿ ನೋಡ್ಕೊಂಡು ಬಂದ್ವಲ್ಲ, ಅದು ಸ್ಕೂಲ್ ಬಿಲ್ಡಿಂಗು. ನೋಡಿ, ಇದೆ ಹಾಸ್ಟೆಲ್ ಬಿಲ್ಡಿಂಗು. ಇಲ್ಲಿ ನೋಡ್ರಿ, ಅಲ್ಲಿ ಮಾರ್ಚ್ ಪಾಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲೊಂದು ಗ್ಯಾಂಗು. ಹಾಸ್ಟೆಲ್ ಬಿಲ್ಡಿಂಗ್ ನೋಡಿಕೊಂಡು ಸ್ಕೂಲ್ನ ಇನ್ನೊಂದು ಸೈಡಿಂದ ಬಂದಿದ್ದೀವಿ. ನೋಡಿ, ಪ್ರೇಯರ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಒಂದು ಮ್ಯಾಗ್ಝಿನ್ ನೋಡಿದೆ, ಅದರಲ್ಲಿ ರೀಸೆಂಟಾಗಿ ಅಂದರೆ ಈಗ ಒಂದು 6 months ಬ್ಯಾಕು 2005-06 ಬ್ಯಾಚ್ ಹುಡುಗರು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂತ ಗೊತ್ತಾಯಿತು. ಕಾಂಟ್ಯಾಕ್ಟಲ್ಲಿದ್ದರೆ ನಾವು ಬರ್ತಾಯಿದ್ವಿ. ಯಾರಾದರೂ ಕಾಂಟ್ಯಾಕ್ಟಿಗೆ ಬಂದರೆ ಕಮೆಂಟಲ್ಲಿ ಫೋನ್ ನಂಬರ್ಗಳು ಹಾಕಿ ಗ್ರೂಪಲ್ಲಿ ಆ್ಯಡ್ ಮಾಡಿ. ಕೆಟ್ಟದು ಮಲ್ಲೇಶ್ವರ, ಯಾವ ದಿಕ್ಕಿಗೆ ನೋಡ್ತವಳಿ ಇವಳು? ನಾನು ಇಲ್ಲಿದ್ದೀನಿ. ನಾನು ಅಲ್ಲೇ ನೋಡ್ತಾ ಇದ್ದೀನಿ. ಇವಾಗೇನು ನೀವು ಈ ಸೀನಲ್ಲಿ ನೋಡ್ತಾ ಇದ್ದೀರಲ್ಲ, ಇವ್ರ ಹೆಸರು ಮಹಾಂತೇಶ್ ಹಿರೇಮಠ ಅಂತ. ಸುತ್ತೂರಲ್ಲಿ ಇವ್ರು ನಮ್ಮ ಕ್ಲಾಸ್ಮೇಟ್ ಆಗಿದ್ರು. ಇವಾಗ ಇವ್ರು ಎಷ್ಟೊಂದು ಮೂವಿಗಳಲ್ಲೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬಂದಿದ್ದು ಒಂದು ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನೋ ಮೂವಿನಲ್ಲಿ ಮೇಯ್ನ್ ಲೀಡ್ ಆಗಿದ್ದಾರೆ. ಹಂಗೇನೆ ಸುತ್ತೂರಲ್ಲಿ ಓದಿರೋ ಎಷ್ಟೋ ಜನ ಸ್ಟೂಡೆಂಟ್ಸು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಎಲ್ಲ ಹೆಸರು ಮಾಡಿದ್ದಾರೆ. ಇಂಥ ಸ್ಕೂಲಲ್ಲಿ ಓದಿದ್ದೀವಿ ಅಂದರೆ ನಮಗೆ ಹೆಮ್ಮೆ ಆಗುತ್ತೆ. ಹಂಗೇನೆ ಇವ್ರಿಗೆ ಮಹಾಂತೇಶ್ ಹಿರೇಮಠ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನೂ ಒಳ್ಳೊಳ್ಳೆ ಮೂವಿಗಳು ಮಾಡಲಿ, ಇವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಸ್ಕೂಲ್ಗಳು ಅಡ್ಮಿಷನ್ ಟೈಮಲ್ಲಿ ಎಷ್ಟೋ ಜನ ಪೇರೆಂಟ್ಸ್ಗೆ ನಾನೇ ನಿಮ್ಮ ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಡಿ, ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಂಥ ಸನ್ನಿವೇಶಗಳು ಉಂಟು. ಆ ಥರ ಏನಿಲ್ಲ, ಓದಬೇಕಾದ್ರೆ ನಮಗೆ ಅಪ್ಪ ಅಮ್ಮನ ಜೊತೆಗಿಲ್ಲ ಅನ್ನೋ ಬೇಜಾರಿರುತ್ತೆ. ಬಟ್ ಒಳ್ಳೆ ಎಜುಕೇಷನ್ ತೊಗೊಂಡು ಆಚೆ ಬಂದ ಮೇಲೆ ನಾವು ನಿಜವಾಗ್ಲೂ ಹೆಮ್ಮೆ ಪಡ್ತೀವಿ ನಾವು ಓದಿ ಸ್ಕೂಲ್ಗಳ ಬಗ್ಗೆ. ನನ್ನನ್ನು 6ನೇ ಕ್ಲಾಸ್ಗೆ, ನನ್ನ ತಮ್ಮನ 5ನೇ ಕ್ಲಾಸ್ಗೆ ಈ ಸ್ಕೂಲಿಗೆ ಸೇರಿಸಿರ್ತಾರೆ. ಆವಾಗ ನಾವು ತುಂಬ ಬೇಜಾರು ಮಾಡ್ಕೊಂಡಿರ್ತೀವಿ. ಎಷ್ಟೋ ಸಲ ನಾವು ಅಪ್ಪಾಜಿ ನಾವು ಅಮ್ಮಂಗೆ ನಾನು ಹೇಳಿದ್ದೀನಿ, ನೀವು ನಮ್ಮನ್ನು ಅಷ್ಟು ದೂರ ತೊಗೊಂಡೋಗ್ಬಿಟ್ಟು, ನಮ್ಮದು ಚಿಕ್ಕಮಗಳೂರು, ಆಲ್ಮೋಸ್ಟ್ ಒಂದು 280-300 ಕಿಲೋಮೀಟ್ರ್ ದೂರದಲ್ಲಿರೋ ಸುತ್ತೂರಿ ತೊಗೊಂಡ್ಬಿಟ್ಟು, ಅದಕ್ಕೆ ನಾವು ತುಂಬ ಸಲ ಅವರಿಗೆ ನಮ್ಮನ್ನು ನಿಮ್ಮಿಂದ ದೂರ ಇಟ್ಟು ಬೆಳೆಸಿದ್ರಿ ಅಂತ ಹೇಳಿ ಬೇಜಾರು ಮಾಡಿದ್ದೀನಿ. ಬೇರೆ ಎಲ್ಲೇ ಓದಿದ್ರೂ ನನಗೆ ಇಷ್ಟು ನಾಲೆಡ್ಜ್ ಬರ್ತಾಯಿತ್ತು, ಒಂದೊಳ್ಳೆ ಕೆಲಸ ತಗೊಂತಿದ್ದೆ ಅಂತ ನನಗೆ ಅನ್ಸೋದಿಲ್ಲ. ಸೊ ನಮ್ಮ ಅಪ್ಪಾಜಿ ನಮ್ಮಂಗೆ ಈ ವಿಡಿಯೋ ಮೂಲಕ ಸಾರಿ ಕೇಳ್ತಾಯಿದ್ದೀನಿ. ಡೈರೆಕ್ಟಾಗಿ ಕೇಳ್ಬೋದಲ್ಲ ಅಂತ ಎಷ್ಟೋ ಜನ ಅನ್ಕೋಬೋದು. 90s ಕಿಡ್ಸ್ ಗೊತ್ತಿರುತ್ತೆ, ನಾವು ಯಾರೂ ಡೈರೆಕ್ಟಾಗಿ ಅಪ್ಪ ಅಮ್ಮಂಗೆ ಥ್ಯಾಂಕ್ಸು, ಸಾರಿ ಹೇಳೋದು, ಹಗ್ ಮಾಡೋದು, ಅವ್ರನ್ನ ಮುಟ್ಟಿ ಮಾತಾಡ್ಸೋದು ಅದೆಲ್ಲ ನಮಗೆ ರೂಢಿ ಇರೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಸಾರಿ ಕೇಳ್ತಾಯಿದ್ದೀನಿ. ನೀವು ನಮ್ಮನ್ನು ಇಲ್ಲಿ ಸೇರಿಸಿ ತಪ್ಪು ಮಾಡಿಲ್ಲ. ನಮ್ಮಮ್ಮನ ಎಷ್ಟೊಂದು ಸಲ ಹೇಳಿದ್ದಾರೆ, ನಮ್ಮನ್ನು ಇಲ್ಲಿ ಬಿಟ್ಟು ಎಷ್ಟೋ ದಿನ 10 ದಿನ ಅಳದೇ ಇರೋ ದಿನಗಳೇ ಇಲ್ಲ ಅಂತ ಹೇಳಿದ್ದಾರೆ. ಹಂಗೂ ನಾನೇನು 10th ಮುಗಿಸೋವರೆಗೂ ಇಲ್ಲಿರಲಿಲ್ಲ. 2005ಕ್ಕೆ 9ನೇ ಕ್ಲಾಸ್ ಮುಗಿಸ್ಕೊಂಡು ಬಿಟ್ಟು ಹೊರಟೋದೆ. ನಮ್ಮೂರ ಹತ್ರ ಇರೋ ಸ್ಕೂಲಲ್ಲಿ ಸೇರಿ 10th ಕ್ಲಾಸ್ನ ಮುಗಿಸಿದ್ದು ನಾನು. ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟೋಗಿದ್ದು ನೋಡಿ ಒಂಥರ ಮನ್ಸಿಗೆ ಬೇಜಾರಾಯಿತು.
ಪಾಪ ಅವರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನೇನೋ ಇರ್ತವೆ, ಅದಕ್ಕೆ ಬಿಟ್ಟೋಗಿರ್ತಾರೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ನಮ್ಮ ಥರ ಆಗೋದು ಬೇಡ ಅಂತ. ಇಲ್ಲಿರೋ ಮಕ್ಕಳು ಅದನ್ನು ತಿಳ್ಕೊಂಡು ಓದಬೇಕು ಅಷ್ಟೇ. ಈ ನಿಜ ಎಜುಕೇಷನ್ ಸಿಸ್ಟಮ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಈ ಥರ ಎಲ್ಲ ಸ್ಕೂಲಲ್ಲಿ ಓದಿಲ್ಲ ಅಂತ ನನಗೊಂಚೂರು ಫೀಲ್ ಆಗಿಬಿಡ್ತೀವಿ. ಯೋಗ ಆಗಲಿ, ಡ್ಯಾನ್ಸ್, ಸಂಗೀತ, ಯಾವ್ಯಾವರಲ್ಲಿ ಅವರವರು ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸಲ್ಲಿದ್ದಾರೋ ಎಲ್ಲದಕ್ಕೂ ಅವ್ರಿಗೆ ರಿಸ್ಟ್ರಿಕ್ಷನ್ ಇಲ್ದಲೇ ಬಿಡ್ತಾರೆ. ಚೆನ್ನಾಗಿದೆ ಎಜುಕೇಷನ್ ಸಿಸ್ಟಮ್ಮು. ನಿಮ್ಮ ಮಕ್ಕಳನ್ನು ಯಾರಾದರೂ ಸೇರ್ಸೋದಿದ್ರೆ ಬಂದು ಖಂಡಿತವಾಗ್ಲೂ ಇಲ್ಲಿ ಸೇರಿಸ್ಬೋದು. ನೋಡಿ ಎಕ್ಸಿಟ್ ಗೇಟ್. ಆಚೆ ಹೋಗ್ಬೇಕಂತಂದರೆ ರೂಮ್ ಟೀಚರ್ನ ಪರ್ಮಿಷನ್ ಇರಬೇಕು. ಪೇರೆಂಟ್ಸ್ ಇದ್ದರೆ ಮಾತ್ರ ಆಚೆ ಕಳಿಸ್ತಾರೆ. ನಾವು ಫಸ್ಟು ಕಮ್ಯುನಿಕೇಟ್ ಮಾಡ್ತಿದ್ದೆ ಲೆಟ್ರಲ್ಲಿ. ಇಲ್ಲಿಂದ ಒಂದು ಲೆಟ್ರ್ ಹಾಕಬೇಕಿತ್ತು. ಆ ಲೆಟ್ರು ಮನೆಗೆ ರೀಚ್ ಆಗಿ ನಮ್ಮ ಅಪ್ಪಾಜಿ ಅಥವಾ ನಮ್ಮ ಅಮ್ಮವರು 100 ರೂಪಾಯಿ 150 ರೂಪಾಯಿ ಮನಿ ಆರ್ಡ್ರ್ ಮಾಡ್ತಾಯಿದ್ರು. ಕ್ಲಾಸ್ ರೂಮಲ್ಲಿ ಪೋಸ್ಟ್ ಮ್ಯಾನ್ ಬಂದು ಕರಿತಾಯಿದ್ರು, ಇಂಥವ್ರ ಹೆಸರಲ್ಲಿ ಮನಿ ಆರ್ಡ್ರ್ ಬಂದಿದೆ ಅಂತೇಳಿ. ಹಾಗೆ ನಾವು ದುಡ್ಡು ತೊಗೊತಾ ಇದ್ವು. ಅಂದರೆ 100 ರೂಪಾಯಿ 150 ರೂಪಾಯಿ ತಗೊಳಕ್ಕೆ ನಮಗೆ 15 ದಿವಸ ಆಗ್ತಾಯಿತ್ತು. ನಾವು ಹಾಕಿರೋ ಲೆಟ್ರು ಊರಿಗೆ ರೀಚ್ ಆಗಿ ಊರಲ್ಲಿ ಅವರು ನಮಗೆ ಮನಿ ಆರ್ಡ್ರ್ ಮಾಡಿ ಅದನ್ನು ನಾವು ತೊಗೋಬೇಕಿತ್ತು 100 ರೂಪಾಯಿ 150 ರೂಪಾಯಿ. ಆದರೆ ಇವ್ರಿಗೆ ನೋಡಿರಿ ಎಷ್ಟು ಈಸಿಯಾಗಿದೆ, ಫೋನ್ಪೇ ಮಾಡಿಸ್ಕೊತಾ ಇದ್ದಾರೆ. ಆವಾಗಲೇ ಅವನಿಗೆ ಹುಷಾರಿದೆಯಂಗೋ ಸುಮ್ಮನೆ ದುಡ್ಡು ಇಸ್ಕೊತಾ ಇದ್ದಾನೆ ಅಂತ ಅಂದ್ಕೊಂಡೆ. ಹಾಗೇನಿಲ್ಲ. ಅವ್ರಿಗೆ ನೋಡಿರಿ ಈ ಥರ ಎಲ್ಲರೂ ಒಂದೊಂದು ಕ್ಲಿನಿಕ್ ಬುಕ್ ಅಂತ ಇಟ್ಕೋಬೇಕಂತೆ ಪ್ರತಿ ಸ್ಟೂಡೆಂಟು. ಇವತ್ತು ಬಂದು ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ ಅವರು, ಅದಕ್ಕೆ ಮನೇಲಿ ದುಡ್ಡು ಹಾಕ್ಸ್ಕೊತಾ ಇದ್ದಾರೆ. ಸಾರಿ, ನಾನು ಸುಮ್ಮನೆ ದುಡ್ಡು ಹಾಕ್ಸ್ಕೊತಾ ಇದೆಯಾ ಅಂತ ಅಂದ್ಕೊಂಡೆ. ಮತ್ತೆ ಕಪಿಲಾ ನದಿ ತೀರಕ್ಕೆ ಬಂದಿದ್ದೀವಿ ಸಂಜೆ. ಇಲ್ಲಿ ನೋಡಿ ಬ್ಯೂಟಿನ. ನಮ್ಮ ಹತ್ರ ಏನಿಲ್ಲ, ಏನು ಇಲ್ಲ ಅಂದ್ರೂ ಯಾಕೆ ಇಷ್ಟು ಟಾರ್ಚರ್ ಕೊಡ್ತಾಯಿದ್ದೀನಿ ನೀನು? ಕುತ್ಕೊಳ್ಳಾಯ್ತು. ಇಲ್ಲೂ ಅಲ್ಲಿ ಜೇಬಲ್ಲಿ ಏನಿದೆ ನೋಡಿ, ಇದು ಖಾಲಿ ತಿಂದಿದ್ವಿ ನಾವಲ್ಲೇ, ತಿಂದು ಖಾಲಿಯಾಗಿದೆ, ಏನೂ ಇಲ್ಲ. ತಗೋ, ಇಲ್ಲಿ ಉಳಿದಿರೋದನ್ನೇ ತಿಂತೀಯಾ? ಇಲ್ಲ ಇಲ್ಲ, ನನ್ನ ಹತ್ರ ಏನಿಲ್ಲ, ಅಂಗಡಿ ಕರ್ಕೊಂಡು ಹೋಗಿ ತಿನ್ಬೇಕಿದ್ರೆ. ಇಲ್ಲ ಇದ್ರು ಯಾಕಂದ್ರೆ ಕಾಣಿಸ್ತಲ್ಲ. ಇಲ್ಲ ಇಲ್ಲ ಇಲ್ಲ, ಓ ಸ್ವಾಮಿ ಇಲ್ಲಪ್ಪ. ಆಯ್ತು ಹೋಗೋಣ ಬಾ. ಓಯ್ ನಡಿ, ಅಂಗಡಿಗೆ ಹೋಗೋಣ ನಡಿ, ಬಿಸ್ಕೆಟ್ ಕೊಡಿಸ್ತೀನಿ ನಡಿ. ಇಲ್ಲ, ಮೋಸ್ಟ್ಲಿ ಬರಲ್ಲ. ಬಂದವ್ರಿಗೆಲ್ಲರಿಗೂ ಹಂಗೆ ಮಾಡ್ತಾಯಿದ್ದಾನೆ ಇವನು. ಕರಿಬೇಡ, ಹಂಗೆ ಬಂದರೆ ಬರಲಿ, ನೋಡೋಣ. ಕಪಿಲಾ ನದಿ ಹತ್ರ ಹೋಗಿದ್ವಿ, ಒಂದು 10 ನಿಮಿಷ ಕುತ್ಕೊಳ್ಳೋಣ ಅಂತ. 2 ನಿಮಿಷ ಕುತ್ಕೊಳ್ಳೋಕ್ಕೂ ಬಿಡಲಿಲ್ಲ. ಓಕೆ, ಒಂದು ಫುಲ್ ಡೇನ ಸುತ್ತೂರಲ್ಲಿ ಕಳೆದಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗಿಲ್ಲ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗಿನ್ನೂ ಮೋಟಿವೇಶನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.